ನಮಃ. ಆಡಿಗೊಡೆಯನ್ನೊಡೆಯನ ಹಾಡುವೆ, ಬೇಡಿಗೊಡೆಯನ್ನೊಡೆಯನ ಬೇಡುವೆ. ಒಡಲಂಗೊಡಲವ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ನಾ ಬೇಡುವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವಣ್ಣನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದು ಭಕ್ತಿ ಕಾನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಎನ್ನ ಭವಾರಿತ್ತಯ್ಯ, ಸ ಎಂದರೆ ಸರ್ವಜ್ಞಾನಿಯಾದನಯ್ಯ. ವ ಎಂದು ವಚಿಸುರೆ ವಸ್ತು ಚೈತನ್ಯಾತ್ಮಕನಾದನಯ್ಯ. ಬಸವಾಕ್ಷರತ್ರಯವು ಎನ್ನ ಸರ್ವಾಂಗದೋಳು ತೊಳಗಿ ಬೆಳಗುತ್ತಿದ್ದರಾಗಿ ಬಸವ 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 ಎನ್ನುತ್ತಿದ್ದನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಭವಿ ಎಂಬುದು ತೊಡೆದು ಭಕ್ತನೆಂದೆನಿಸಿದ ಗುರುವೇ, ಚಂಡ ಮಲ್ಲಿಕಾರ್ಜುನನ ಎನ್ನ ಕೈವಶಕ್ಕೆ ತಂದ ಕೊಟ್ಟ ಗುರುವೇ, ನಿಮಗೆ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವು ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವದ ಇತಿಹಾಸದ ಪುಟಗಳನ್ನು ಮೆಲುಕು ಹಾಕಿದಾಗ 12ನೇ ಶತಮಾನ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಶತಮಾನ. ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿಯೂ ಸಹ ಎಲ್ಲ ವಚನಗಳು ನಮ್ಮ ದಾರಿಗೆ ದೀಪವಾಗಿ ನಮ್ಮ ಬಾಳಿಗೆ ಬೆಳಕಾಗಿದ್ದಾವೆ. ಸೊ ಅಂಥ ವಚನಗಳನ್ನು ನೀಡಿರ್ತಕ್ಕಂಥ ಶರಣೀಯರಿಗೆ ಜೋರಾದ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಮಹಿಳೆಯರು ಮೌಢ್ಯಗಳನ್ನು ಮನೆಯಲ್ಲಿಂದ ಆಚರಣೆ ಮಾಡ್ತಾರೆ. ತುಂಬ ಮೌಢ್ಯಗಳು ಆಚರಣೆ ಆಗ್ತಾ ಇರ್ತವೆ. ತುಂಬ ಜನ ಹೇಳ್ತಿರ್ತಾರೆ, ಶ್ರಾವಣ ಬಂದರೆ ಸಾಕು ಲಕ್ಷ್ಮೀ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬರ್ತಾಳೆ ಅಂತ. ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಶುಕ್ರವಾರ ದಿನ ಹಾಡು ಹಾಕೋದ್ರ ಮುಖಾಂತರ ನಾವು ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತೇವೆ. ಲಕ್ಷ್ಮಿಯನ್ನು ನೆನೆಯೋದ್ರ ಮುಖಾಂತರ ಲಕ್ಷ್ಮಿ ಬರುವಂಗಾಗಿದ್ರೆ, ಜೋಳವನ್ನು ನೆನೆಯೋದ್ರ ಮುಖಾಂತರ ಜೋಳ ಹುಟ್ಟೋದೇ ಆಗಿದ್ರೆ, ಅಥವಾ ನಾವು ಗೋಧಿಯನ್ನು ನೆನೆಯೋದ್ರ ಮುಖಾಂತರ ಗೋಧಿ ಹುಟ್ಟೋದೇ ಆಗಿದ್ರೆ, ಈ ಜಗತ್ತಿಗೆ ಈ ನಾಡಿಗೆ ರೈತನೂ ಬೇಕಾಗಿರಲಿಲ್ಲ, ಅಥವಾ ಇನ್ಯಾರೂ ಪರಿಶ್ರಮ ಪಡುವುದೇ ಬೇಕಾಗಿರಲಿಲ್ಲ, ಅಥವಾ ಅಮೇರಿಕದವರು ಯಾರು ಲಕ್ಷ್ಮಿ ಪೂಜೆನೇ ಮಾಡಲಿಲ್ಲ, ಆದರೂ ಇಡೀ ಜಗತ್ತಿಗೆ ಶ್ರೀಮಂತವಾಗಿ ಹೋಗಿದೆ. ಇಡೀ ಜಗತ್ತನ್ನು ಆಳುವಂಥ ದಿಟ್ಟತನವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಹೇಳೋ ಕಾರಣ ಇಷ್ಟೇ, ಪೂಜೆ ಮಾಡೋದ್ರಿಂದ ನಮಗೆ ಪ್ರಾಪ್ತಿ ಅಂತಲ್ಲ, ನಿಮ್ಮ ಅರಿವಿನ ತೆರವು ಕಣ್ಣನ್ನು ತೆರೆದಾಗ ಮಾತ್ರ ಆ ಕಾಯಕವೇ ಕೈಲಾಸ. ಅಣ್ಣ ಬಸವಣ್ಣ ಹೇಳಿದಾಗೆ ನೀವು ಕರ್ಮದಲ್ಲಿ ಕಳ್ಕೊಂಡಾಗ ಮಾತ್ರ ನಿಮ್ಗೆ ಏನಾದರೂ ಪ್ರಾಪ್ತಿ ಆಗ್ತದೆ ಹೊರತು ಅದು ವೈಜ್ಞಾನಿಕತೆಯಿಂದ ಪ್ರಾಪ್ತಿ ಆಗ್ತದೆ, ಅರಿವಿನ ಕಣ್ಣು ತೆರೆದಾಗ ಪ್ರಾಪ್ತಿ ಆಗ್ತದೆ ಅನ್ನೋ ಮಾತುಗಳನ್ನು ವ್ಯಕ್ತ ಮಾಡ್ತಾ, ಯಾಕಂದರೆ ಎಲ್ಲ ಸಾಧಕರು ಸಹ ಇಲ್ಲಿಯವರೆಗೆ ಸಾಕಷ್ಟು ಜನ ಭಾಳ ಜನ ಈ ಜಗತ್ತಿಗೆ ಬೆಳಕಾಗಿ ಜ್ಯೋತಿಯಾಗಿ ಹೋಗಬೇಕು ಅಂತ ತಿಳ್ಕೊಂಡು ಭಾಳ ಜನ ಬಯಸಿದ್ದಾರೆ ಈ ನಾಡಿಗೆ. ಆದರೆ ತುಂಬ ಜನ ಯಾರನ್ನು ಭಾಳ ಶ್ರೀಮಂತರಾಗಿಬಿಟ್ರೆ ನಾನು ಇಡೀ ಜಗತ್ತು ನೆನೆಸ್ಕೋತದೆ ಅಂತ ತಿಳ್ಕೊಂಡಿರ್ಬೇಕು. ಆದರೆ ಈ ಜಗತ್ತಿನ ಇತಿಹಾಸ ಪುಟದೊಳಗೆ 1970ನೇ ಇಸ್ವಿಯೊಳಗೆ ಯಾರು ಶ್ರೀಮಂತರಿದ್ರು ಅಂತ ಕೇಳಿದ್ರೆ ಯಾರಿಗೂ ನೆನಪಿಲ್ಲ. ಯಾಕಂದ್ರೆ ಕೇಳಿದ್ರೆ ಯಾವ ಜಗತ್ತು ಶ್ರೀಮಂತರನ್ನ ನೆನಪಿಟ್ಟಿಲ್ಲ, ಅಥವಾ ಒಂದೆರಡು ದಿನಗಳ 2 ವರ್ಷ 3 ವರ್ಷಗಳಿಗೆ ನೆನಪಿರ್ಬೋದೇ ಹೊರತು ಇತಿಹಾಸ ಪುಟದೊಳಗೆ ಅವರ ಹತ್ರ ಯಾವತ್ತೂ ದಾಖಲಾಗಿಲ್ಲ. ಅದೇ ರೀತಿ ಭಾಳ ಹುದ್ದೆ ದೊಡ್ಡದ, ಚೇರ್ ದೊಡ್ಡದ, ಅವರನ್ನು ನೆನಪಿಡ್ತದ ಅಂತ ಏನಿಲ್ಲ. ನಮ್ಮ ಎಷ್ಟೋ ಪ್ರಧಾನಮಂತ್ರಿಗಳಾಗಿ ಹೋಗ್ಯಾರ ನಮ್ಮ ದೇಶದ್ದೇ, ಅವು ಅಷ್ಟು ಮಂದಿ ಹೆಸರುಗಳನ್ನು ನಾವೇ ಹೇಳೋದಿಲ್ಲ. ಯಾಕಂದ್ರೆ ಹುದ್ದೆಗಳನ್ನು ನೆನೆಸ್ಕೊಂಡು ಯಾರೋ ವ್ಯಕ್ತಿಯನ್ನು ನೆನೆಸೋದಿಲ್ಲ, 1-2-3 ನೆನೆಸ್ಕೊಂತೀವಿ. ಭಾಳ ಬಾಹುಬಲಿ ಅದಾನ, ಭಾಳ ಶಕ್ತಿವಂತ ಅದಾನ, ಮೈಕೈಗೆಲ್ಲ ಭಾಳ ತುಂಬ್ಕೊಂಡ 4 ಮಂದಿ ಹೊಡಿತಾನ ಅಂಥವ್ರ ಹೆಸರು ಎಲ್ಲಿ ಇಲ್ಲ. ಎಂತಿತ್ತದವ್ರು 1975 ಹೆಸರು ಮೊಹಮ್ಮದ್ ಅಲಿ ಅಂತ ಬಾಕ್ಸಿಂಗ್ ಅಮೆರಿಕದ ದೊಡ್ಡ ಬಾಕ್ಸ್ ಪಟು. ಅವ 70ನೇ ವಯಸ್ಸಿನಲ್ಲಿ ಅವ್ನು ಹೊತ್ಕೊಂಡು ಹೋಗ್ಬೇಕಂದ್ರೆ ಸ್ಟೇಜ್ ಹೋಗ್ಕೊಂಡು ಇಬ್ಬರು ಬೇಕಾಗ್ತದೆ ಸರಿ, ಕಾಲೆಲ್ಲ ಓದಿದ್ದು. ಅಂಥವ್ರನ್ನ ನೆನೆಸ್ಕೊಳ್ಳೋದಿಲ್ಲ. ಭಾಳ ಸುಂದರ ಅದಾರ.
ನಟಿಯರದರ ಸೌಂದರ್ಯಗಳು ಬಹಳ ಮೇಲದರ ಅಂತ ತಿಳ್ಕೊಂಡು ಯಾವ ದಶಕದೊಳಗೆ ಇತಿಹಾಸ ನೆನಪಿಟ್ಟಿಲ್ಲ. ಇತಿಹಾಸ ಯಾರನ್ನ ನೆನಪಿಡ್ತದೆ ಅಂತ ಕೇಳಿದ್ರೆ ತನ್ನನ್ನ ತಾನುರಿದು ತನ್ನ ಜೀವನವನ್ನ ಸಮರ್ಪಣೆ ಮಾಡಿ ಇಡೀ ಜಗತ್ತಿಗೆ ನಾಡಿಗೆ ಕೊನೆಯ ವ್ಯಕ್ತಿಗೆ ಮುಟ್ಟು ಹಾಗೆ ಬೆಳಕನ್ನು ನೀಡಿರ್ತಕ್ಕಂಥವರನ್ನ ಮಾತ್ರ ಸಮಾಜ ನೆನಪಿಡ್ತದೆ. ಅದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಸಾಕ್ಷಿಯಾಗಿದ್ದಾರೆ. ದೀಪದಿಂದ ದೀಪವ ಹಚ್ಚೋಣ ಅನ್ನನ್ನ, ಯಾಕಂದ್ರೆ ದೀಪದಿಂದ ದೀಪ ಹಚ್ಚಬೇಕು.